ಈ ಚರ್ಚಾ ಕಾರ್ಯಕ್ರಮದಲ್ಲಿ ಪ್ರವೀಣ್ ಶೆಟ್ಟಿ ಕೂಡ ಇದ್ದಾರೆ, NRI ಉದ್ಯಮಿ. ಸರ್, ಈಗ ಸೂಕ್ತ ವ್ಯಕ್ತಿಯನ್ನ ಆಯ್ಕೆ ಮಾಡಬೇಕು ಸರ್ಕಾರ. ನಿಮ್ಮ ಪ್ರಕಾರ ನೋಡಿ, ರೊನಾಲ್ಡ್ ಸರ್ ಅವರು ಹೇಳ್ತಾ ಇದ್ರು, ಆ ಸೂಕ್ತ ವ್ಯಕ್ತಿಯ ಪ್ರತ್ಯೇಕ ಹೆಸರನ್ನು ಕೂಡ ಉಲ್ಲೇಖ ಮಾಡ್ತಾ ಇದ್ರು. ಪ್ರವೀಣ್ ಶೆಟ್ಟಿ ಅವರೇ, ಒಂದು ವೇಳೆ ಆ ಸೂಕ್ತ ವ್ಯಕ್ತಿ ಆರತಿ ಕೃಷ್ಣ ಅನ್ನುವುದಾದ್ರೆ ವೈ ಆರತಿ ಕೃಷ್ಣ ಅವರೇ ಯಾಕೆ ಬೇಕು ಅನ್ನೋ ಪ್ರಶ್ನೆ. ನಮಸ್ಕಾರ. ನಿಮ್ಮ ಪ್ರಶ್ನೆಗೆ ನೇರ ಉತ್ತರ ಅಂತ ಹೇಳಿದ್ರೆ, ನಮಗೆ ಈ NRI ಫೋರಂ ಅಂತ ಒಂದು ಸ್ಥಾಪನೆ ಆಗಿದ್ದು ಅದು ಯಡಿಯೂರಪ್ಪನ ಸರ್ಕಾರದಲ್ಲಿ ಸ್ಟಾರ್ಟಿಂಗಲ್ಲಿ. ಆವಾಗ ನಮಗೆ 5 ವರ್ಷ ಅಥವಾ 3 ವರ್ಷದಲ್ಲಿ ಯಾರು NRI ಫೋರಂನ ಉಪಾಧ್ಯಕ್ಷರಾಗಿದ್ದರು, ಅಧ್ಯಕ್ಷರಂತ ಮುಖ್ಯಮಂತ್ರಿಗಳಿದ್ದರು, ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಸಿದ್ದರಾಮಯ್ಯ ಅವರ ಮೊದಲನೇ ಟರ್ಮ್ನಲ್ಲಿ CM ಇರುವಾಗ ಡಾಕ್ಟರ್ ಆರತಿ ಕೃಷ್ಣ ಅವರು ನಮಗೆ NRIಯ ಉಪಾಧ್ಯಕ್ಷ ಅದು ಬಂದ ನಂತರ ನಮ್ಮ ಗಲ್ಫ್ ಇರ್ಬೋದು ಅಥವಾ ಯುರೋಪ್ ಕಂಟ್ರಿ ಇರ್ಬೋದು, ಎಲ್ಲ ಕಂಟ್ರಿಯಲ್ಲಿಯೂ ಕೂಡ ನಮ್ಮ ನೇರ ಸ್ಪಂದನೆ ಸಿಕ್ಕಿದವರು ಆರತಿ ಕೃಷ್ಣ ಅವರು. ಹಾಗಾಗಿ ಈಗ ಸೆಕೆಂಡ್ ಟರ್ಮಿಗೆ ಮೊನ್ನೆ ಕೂಡ ಇನ್ನು ಮತ್ತೊಮ್ಮೆ ಮೊದಲು ಸಿದ್ದರಾಮಯ್ಯ ಆದ ನಂತರ ಮತ್ತೊಮ್ಮೆ ಕುಮಾರಸ್ವಾಮಿ ಅವರು ಮತ್ತು ಯಡಿಯೂರಪ್ಪನವರು ತಿರುಗಿ CM ಆಗಿ ಬಂದಾಗ, SR ಬೊಮ್ಮಾಯಿ ಅವರು ಕೂಡ ಇದ್ದಾಗ, ನಾನು ಸಿದ್ದರಾಮಯ್ಯ ಅವರು ಮೊದಲನೇ ಟರ್ಮ್ ಇರುವಾಗ ಕರ್ನಾಟಕದ NRI ಫೋರಂನ UA ಅಧ್ಯಕ್ಷನಾಗಿ ಸಿದ್ದರಾಮಯ್ಯ ಅವರು ಬಂದು ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಬಂದು ನನ್ನ ಅಧ್ಯಕ್ಷ ಮಾಡಿ ಹೋಗಿದ್ದರು. ಅವು ಆರತಿ ಕೃಷ್ಣ ಇದ್ದರು. ಅದಾದ ನಂತರ 5 ವರ್ಷ ಸರ್ಕಾರದಲ್ಲಿ ನಮಗೆ ಯಾವುದೇ ಒಂದು 10 ಸಲ 20 ಸಲ ನಾವು ಬೆಂಗಳೂರಿಗೆ ಹೋದಾಗಲೂ ಕೂಡ ನಮಗೆ ಯಾರಿಂದಲೂ ಕೂಡ ಸ್ಪಂದನೆ ಸಿಗಲಿಲ್ಲ. ಆ ಸಮಯದಲ್ಲಿ ಕೋವಿಡ್ ಬಂದಾಗಲೂ ಕೂಡ ನಮ್ಮ ಆರತಿ ಕೃಷ್ಣ ಅವರು ನಮ್ಮ ಅಥವಾ ಬೇರೆ ಬೇರೆ ದೇಶದ ಯುದ್ಧ ಆದಾಗಲೂ ಕೂಡ ನಮಗೆ ನೇರವಾದವರು ಡಾಕ್ಟರ್ ಆರತಿ ಕೃಷ್ಣ ಅವರು ಮಾತ್ರ. ಅವರು ಯಾವುದೇ ಹುದ್ದೆಯಲ್ಲಿ ಇರಲಿಲ್ಲ. ಆದರೂ ಕೂಡ ಪ್ರತಿಯೊಬ್ಬರ ಕರೆಗೆ, ಅದು ಬ್ಲೂ ಕಲರ್ ಲೇಬರ್ಸ್ ಇರ್ಬೋದು, ಅಥವಾ ಉದ್ಯಮಿ ಇರ್ಬೋದು, ಅಥವಾ ಒಂದು ಪೇಷಂಟ್ ಬಗ್ಗೆ ಇರ್ಬೋದು, ಅಥವಾ ಒಂದು ಬೇರೆ ಒಂದು ಪನಿಷ್ಮೆಂಟ್ ಕೇಸ್ ಇರ್ಬೋದು, ಏನಾದರೂ ನಮಗೆ ನಮ್ಮ ಸಂಘ ಸಂಸ್ಥೆಯವರು ಪ್ರಥಮವಾಗಿ ನಾವು ನಮ್ಮ ರಾಜ್ಯ ಮಟ್ಟದಲ್ಲಿ ಅಥವಾ ದೇಶ ಮಟ್ಟದಲ್ಲಿ ಏನಾದರೂ ಬೇಕಾದ್ರೆ ಮುಖ್ಯಮಂತ್ರಿಗಳ ಹತ್ರ ನಮ್ಗೆ ಸಿಗಲಿಕ್ಕೆ ಆಗ್ತಿರಲಿಲ್ಲ, ಅಥವಾ ಬೇರೆ ಬೇರೆ ಮಂತ್ರಿಗಳ ಆಗೋದಿಲ್ಲ. ನೇರವಾಗಿ ನಮ್ಮ ಪತ್ರಿಕೆ ಕೊಟ್ಟವರದ್ದು ಆರತಿ ಕೃಷ್ಣ ಅವರು. ಅದಾದ ನಂತರ ಅವರು ಈಗ ನಮ್ಮ ಈ ಸಿದ್ದರಾಮಯ್ಯ ಅವರ ಇನ್ನೊಂದು ಟರ್ಮ್ CM DK ಶಿವಕುಮಾರ್ ಮೊದಲನೇ ಟರ್ಮಲ್ಲಿ ಕೂಡ ಅವರು MLC ಆಗುವ ಮೊದಲು ಅವರು ನಮ್ಮ NRIಯ ಉಪಾಧ್ಯಕ್ಷರಾಗಿದ್ದರು. ಆವಾಗ ನಮಗೆ ಅತ್ಯಂತವಾಗಿ ನಮಗೆ ನೇರವಾಗಿ ಸಿಗುವಂಥವು ಆರತಿ ಕೃಷ್ಣ ಒಬ್ಬರೇ. ಹಾಗಾಗಿ ಎಲ್ಲರಂತೆಯೂ ಕೂಡ ನಾನು ವೈಯಕ್ತಿಕವಾಗಿಯೂ ಕೂಡ ಗಲ್ಫಲ್ಲಿರುವಂಥ ಎಲ್ಲ ಕನ್ನಡಿಗರ ಪರವಾಗಿ ನಾನು ಹೇಳಿದಷ್ಟೇ, ನಮಗೆ ಆರತಿ ಕೃಷ್ಣ ಅವರಂಥ ಒಂದು ಇದ್ದರೆ ಅವರಿಗೆ ಎಲ್ಲ ಹೊರದೇಶದ ಬಗ್ಗೆ ನಾಲೆಜ್ ಇದೆ, ನಮ್ಮ ಲೇಬರ್ಸ್ ಪ್ರಾಬ್ಲಮ್ ಗೊತ್ತಿದೆ. ಹಾಗೆ ಅಲ್ಲಿ ನಾವು ತುಂಬ ನಮ್ಮಲ್ಲಿ ನೋಡಿ, ಇವರು ನಮ್ಮ ಪೊಲೀಸ್ ಅವರು ಹೇಳಿದಾಗ ಇನ್ವೆಸ್ಟ್ಮೆಂಟ್ ಬಗ್ಗೆ ಹೇಳಿದರು. ಇನ್ವೆಸ್ಟ್ಮೆಂಟ್ ಈಸ್ ಡೆಫಿನೆಟ್ಲಿ ಮೇನ್ ಪಾರ್ಟ್ ಆಫ್ ದಿ NRIs. ನಮಗೆ ಬೇರೆ ಬೇರೆ ಇದೆ. ನಮ್ಮಲ್ಲಿ ಪೇಷಂಟ್ಗಳು ಆಕ್ಸಿಡೆಂಟ್ ಆದವ್ರಿಗೆ ನಿನ್ನೆ ಒಬ್ಬರು ಪಾಸ್ಪೋರ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ. ಹೀಗೆ ಅನೇಕ ಕೇಸು ಇರ್ಬೋದು. ಅದರಲ್ಲಿ ಇದಾಗಿರ್ಬೋದು, ನಾನಾಗಿರ್ಬೋದು, ಅನೇಕ ಸಂಘ ಸಂಸ್ಥೆ, ಕನ್ನಡ ಸಂಘಗಳಿರ್ಬೋದು, ಎಲ್ಲ ಗಲ್ಫ್ ರಾಷ್ಟ್ರ ಸಂಘ ಸಂಸ್ಥೆಗಳು ಅವರ ಕೈಯಿಂದಲೇ ಹಣಕಾಸನ್ನು ಹಾಕಿಕೊಂಡು ನಾವು ಅವರಿಂದ ಊರಿಗೆ ಕಳಿಸುವಂಥದ್ದು ಅಥವಾ ಹಾಸ್ಪಿಟಲ್ ಬಿಲ್ ಕಟ್ಟುವಂಥದ್ದು ಎಲ್ಲ ಸೇರಿ ಮಾಡ್ತಾ ಇದ್ದೇವೆ. ನಾವು ಹಣಕಾಸು ಇದು ನಮ್ಗೆ ಯಾಕೆ ಈ NRI ಸಂಸ್ಥೆ ಮಿನಿಸ್ಟ್ರಿ ಯಾಕೆ ಬೇಕಂತ ಹೇಳಿದರೆ, ನಮ್ಮ ಕಷ್ಟ ಕಾರಣಗಳಿರ್ಬೋದು, ಅಥವಾ ನಾವು ಬಂದು ನಾಳೆ ನಮ್ಮ ದೇಶದಲ್ಲಿ ಈಗ ನಿಮ್ಗೆ ಗೊತ್ತಿದೆ ಯುದ್ಧಗಳೆಲ್ಲ ಆಗ್ತಾ ಇರೋ ಸಮಯದಲ್ಲಿ ನಾವೆಲ್ಲ ಬೇಡ, ನಮಗೆ ಗಲ್ಫ್ ಸಾಕು ಅಂತ ನಾವು ಒಂದು ವೇಳೆ ನಾವು ಊರಿಗೆ ಬಂದರೆ, ನಾವು ಯಾರೇ ಇರ್ಬೋದು ಬಂದರೆ ಒಂದು ಬಿಸ್ನೆಸ್ ಮಾಡೋಕ್ಕೆ ಒಂದು NRI ಮಿನಿಸ್ಟ್ರಿ ಅಂತ ಇದ್ದರೆ ನಮಗೊಂದು ಸ್ಟ್ರೈಟ್ ವಿಂಡೋ ಸಿಗುತ್ತೆ. ನಮ್ಮ NRIಗಳಿಗೆ ಒಂದು ನಮ್ಮ ಮಿನಿಸ್ಟ್ರಿ ಅಂತ ಇದ್ದು ಕೂಡ ಅದಕ್ಕೆ ಸ್ಪಂದಿಸುವಂಥ ವ್ಯಕ್ತಿ ನನಗೆ ಗೊತ್ತಿರೋ ಪ್ರಕಾರ ನಾಲೆಜಬಲ್ ವ್ಯಕ್ತಿ, ಹಾಗೆ ಎಲ್ಲರಿಗೂ ಸಿಗುವಂಥ ವ್ಯಕ್ತಿ ಆರತಿ ಕೃಷ್ಣ ಅವರಂತ ನಂದು ಕೂಡ ಒಂದು ಸಲಹೆ ಹಾಗೂ ರಿಕ್ವೆಸ್ಟ್ ಕೂಡ.